Hey guys, welcome back to my YouTube channel. So guys, this is day 2 of my ಊರಬ್ಬ. ಸೊ ಗೈಸ್ ಇಲ್ಲಿ ನಾನು ರೆಡಿ ಆಗ್ತಾಯಿದ್ದೀನಿ ಟೆಂಪಲ್ಗೆ ಹೋಗೋಕ್ಕೆ. ಇವತ್ತು ನಮ್ಮೂರಲ್ಲಿ ನಾನ್ ವೆಜ್ ಫಂಕ್ಷನ್ನು ಪ್ಲಸ್ ಮಧ್ಯಾಹ್ನ ಗಾವ್ ಸಿಗಿತಾರೆ ಟೆಂಪಲ್ ಹತ್ರ. ಮನೆಗೆ ನಾವು ನಾನ್ ವೆಜ್ ತರೋ ಅಷ್ಟರಲ್ಲಿ ನಮ್ಮೂರಲ್ಲಿ ಶ್ರೀ ಉತ್ತುಸಿದ್ದೇಶ್ವರ ಸ್ವಾಮಿ ಟೆಂಪಲ್ ಅಂತ ಇದೆ. ನಾವು ಯಾವತ್ತೇ ಊರಿಗೆ ಹೋದರೂ ಎಷ್ಟೇ ಅರ್ಜೆಂಟಲ್ಲಿ ಹೋದ್ರೂ ಟೆಂಪಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡಿರ ಯಾವತ್ತೂ ವಾಪಸ್ ಬರಲ್ಲ. ಸೊ ಅದಕ್ಕೆ ನಮ್ಮ ದೊಡ್ಡಮ್ಮ ಬೆಳಗ್ಗೆ ಬೇಗನೆ ಎಬ್ಬಿಸಿ ಮನೆಯಲ್ಲೆಲ್ಲ ಫುಲ್ಲು ಗುಡಿಸಿ ಒರೆಸಿ ಎಲ್ಲ ಮಾಡಿಟ್ಟಿದ್ರು. ನಾವೆಲ್ಲ ಎದ್ದು ರೆಡಿಯಾಗಿ ಮನೇಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ಟೆಂಪಲ್ಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಇಲ್ಲಿ ನಮ್ಮಮ್ಮ ಮನೇಲಿ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ದೊಡ್ಡಮ್ಮ ಮಧ್ಯಾಹ್ನ ಊಟಕ್ಕೆ ನಾನ್ ವೆಜ್ ಮಾಡ್ತಾರಲ್ಲ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಆ್ಯಂಡ್ ಇಲ್ಲಿ ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ, ನಾನು, ನಮ್ಮ ಸಿಹಿ, ನಮ್ಮಮ್ಮ. ಇಲ್ಲಿ ಎಲ್ಲೋಗ್ತಿದ್ಯಮ್ಮ? ದೇವಸ್ಥಾನಕ್ಕೆ ಹೋಗ್ತಿದ್ಯಾ? ಉತ್ತುಸಿದ್ದಪ್ಪನ ದೇವಸ್ಥಾನಕ್ಕೆ ಮಾಮಿ ಮಾಡ್ತೀಯಾ? ಸೊ ಗೈಸ್, ನಾನಿಲ್ಲಿ ಟೆಂಪಲ್ಲೇ ಇದು ಶ್ರೀ ಉತ್ತುಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಆ್ಯಕ್ಚುಲಿ ಇವತ್ತು ಫುಲ್ ಖಾಲಿ ಇದೆ, ಬಿಕಾಸ್ ಎಲ್ಲ ಮನೇಲಿ ನಾನ್ ವೆಜ್ ಮಾಡ್ತಾರಲ್ಲ, ಸೊ ಯಾರೂ ಆಲ್ಮೋಸ್ಟ್ ಬರಲ್ಲ. ಸೊ ನಾವು ಮತ್ತೆ ನಾಳೆ ಬೆಳಗ್ಗೆ ದೇವ್ರ ಹತ್ರ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಬೇಕು. ಸೊ ಲೇಟ್ ಆಗಿಬಿಡುತ್ತೆ, ನಾಳೆ ಹೊರಡ್ಬೇಕಲ್ವಾ. ಸೊ ಅದಕ್ಕೆ ಇವತ್ತೇ ನಾನ್ ವೆಜ್ ತರೋಷ್ಟರಲ್ಲಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಬಂದಿದ್ದೀವಿ. ಅದಕ್ಕೆ ರಶ್ ಇಲ್ಲ. ಇಲ್ಲಿ ನಾವೇ ಎಲ್ಲಡಿಕೆ ಬಾಳೆಹಣ್ಣು, ಅರಿಶಿನ, ಕುಂಕುಮ, ಹೂವು ಎಲ್ಲ ಇಟ್ಟು ನಾವೇ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಹುಣ್ಣಿಮೆ ಟೈಮಲ್ಲಿ ಮಾತ್ರ ಸ್ಪೆಷಲ್ ಪೂಜೆ ಮಾಡ್ತಾರೆ, ಸಖತ್ತಾಗಿ ಡೆಕೋರೇಷನ್ ಮಾಡಿರ್ತಾರೆ ಗೈಸ್. ಈ ಟೆಂಪಲ್ ತುಂಬಾ ಪವರ್ಫುಲ್ ಇದೆ ಗೈಸ್. ಬೆಂಗಳೂರಿಂದ ಎಲ್ಲ ಹುಡ್ಕೊಂಡು ಬರ್ತಾರೆ ಈ ಟೆಂಪಲಿಗೆ. ಹರಕೆ ಕಟ್ಕೊಂಡು, ಹರಕೆ ತೀರಿಸ್ಕೊಂಡು, ಮುಡಿ ಎಲ್ಲ ಕೊಟ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಗಾಡ್. ನನ್ನ ಫೋನ್ ವಾಲ್ಪೇಪರ್ ಕೂಡ ಇದೇ ದೇವರಿದೆ. ಬಾ, ಏನಾಗಲ್ಲ ಅದು. ಆ್ಯಂಡ್ ಗೈಸ್, ಇವಾಗ ಉತ್ತಕ್ಕೆ ಹಾಲು ಹಾಕ್ತಾಯಿದ್ದೀವಿ. ಹಾಲು ಹಾಕೋದಂತೂ ಯಾವತ್ತೂ ಮಿಸ್ ಮಾಡಲ್ಲ. ಮನೆಯಲ್ಲೇ ಹಸು ಇತ್ತಲ್ವ, ಸೊ ಕರ್ದಿರೋ ಹಾಲನ್ನ ತೊಗೊಂಡು ಬಂದು ಹಾಕಿ ಪೂಜೆ ಮಾಡ್ಕೊಂಡು ಹೋಗೋದು. ಆ್ಯಂಡ್ ಗೈಸ್, ಈ ದೇವಸ್ಥಾನದ ವ್ಲಾಗ್ನ ನಾನು ಸ್ಟಾರ್ಟಿಂಗಲ್ಲೇ ಒಂದು ಸತಿ ಮಾಡಿದ್ದೀನಿ. ನೀವು ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ನೋಡ್ಕೊಂಡು ಬನ್ನಿ. ಟೆಂಪಲಿಂದ ಪೂಜೆ ಮಾಡ್ಕೊಂಡು ಬಂದಮೇಲೆ ಬಿಸಿ ಬಿಸಿ ಬಿರಿಯಾನಿ ಮಾಡಿದರು ಗೈಸ್. ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೀನಿ. ಸೊ ಗೈಸ್, ಯಾವ ರೇಂಜಿಗೆ ಮಲ್ಕೊಂಡಿದ್ದೀನಿ ಅಂದರೆ 3 hours ಮಲ್ಕೊಂಡಿದ್ದೀನಿ. ಬೆಳಗ್ಗೆ ಬೇಗ ಬೇರೆ ಎದ್ದಿದ್ದೆ, ಸರಿಯಾಗಿ ಬ್ಯಾಟಿಂಗ್ ಬೇರೆ ಮಾಡಿದ್ದೆ. ಯಾರೂ ಎಪ್ಸು ಕೂಡ ಇಲ್ಲ. ಅಡುಗೆ ಮಾಡಿರೋ ಯಾವ ವೀಡಿಯೋನೂ ತೊಗೊಂಡಿಲ್ಲ, ಯಾವ ಕ್ಲಿಪ್ಪಿಂಗ್ಸು ತೊಗೊಂಡಿಲ್ಲ ಗೈಸ್. ಆಮೇಲೆ ಊಟದ ಟೈಮಿಗೆ ಎಪ್ಸಿದ್ರು ಊಟ ಮಾಡು ಅಂತ. ಪಾಪ ಅವ್ರು ಅವಾಗಿಂದ ಎಲ್ಲ ಅಡುಗೆ ಮಾಡೋಲ್ಲ ಅಂದ್ಬಿಟ್ಟು ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು ಹೆಚ್ತೀನಿ ಕೊಡಿ ಅಂತ ನಾನೇ ಕೇಳಿಬಿಟ್ಟು ಹೆಚ್ತಾಯಿದ್ದೀನಿ. ಬಿಕಾಸ್ ನಮ್ಮ ದೊಡ್ಡಮ್ಮ ಒಂದು ಕೆಲಸ ಮಾಡೋಕ್ಕೆ ಬಿಟ್ಟಿಲ್ಲ ಗೈಸ್. ಹೋದರೆ ಸುಮ್ಮನೆ ಅಲ್ಲಿ ತಿನ್ನಬೇಕು, ಮಲ್ಕೊಬೇಕು, ಒಂದು ಕೆಲಸ ಮಾಡೋಕ್ಕೂ ಕೊಡಲ್ಲ. ಅದಕ್ಕೆ ನಾನೇ ಕೇಳಿ ಮಾಡಿ ಹೆಚ್ತಾಯಿದ್ದೀನಿ. ನಾನು ಆಗ ಅಲ್ಲಿ ತಡೆಗೆ ಇಟ್ಟು ಬಂದು ನೀನು ಎಲ್ಲ ಒಳಗೆ ಮಾಡ್ಕೊಂಡೆ ತಾನೆ. ಈಗ ಅನ್ನ ಆಗಿತ್ತು, ನಾನು ಅನ್ನ ಸ್ಟಾರ್ಟಿಂಗ್ ನಿಂಗೆ ಏನಿದೆ ಈಗ ಬಿಸಿ ಮಾಡ್ಬೇಕು. ನನ್ನ ಕೆಲಸ ಒಂದೇ ಮಾಡಿರೋದು ನನ್ನ ಬೆಳಗ್ಗೆಯಿಂದ. ಡನ್, ರೆಡಿ ಟು ಈಟ್. ಇದೇನಣ್ಣ? ನಾನು ಮುಖ ತೆಗೆದಿಲ್ಲ ಲಾಸ್ಟಿಗೆ. ಬೊಟ್ಟಿ ಗೊಜ್ಜು. ಇದೆ ನನ್ನ ಫೇವ್ರೇಟ್. ಚಿಕನ್ ಫ್ರೈ, ರಾಗಿ ಬಾಲ್, ರೈಸ್, ಮಟನ್ ಸಾಟ್. ಏನು ಮಟನ್ನು? ಚರ್ಬಿ ಮಟನ್, ಈರುಳ್ಳಿ, ಸೌತೆಕಾಯಿ ಎಲ್ಲ ಮಾಡಿದ್ದು ನಮ್ಮಣ್ಣ ಯತಿ ಅಣ್ಣ. ಎಣ್ಣೆ ಮೇಲೆ ಐತೆ, ಊಟ ಕೆಳಗಡೆ ಐತೆ. ಆಮೇಲೆ
ಆಮೇಲೆ ಪಾರ್ಟಿ ಸಾಯಂಕಾಲ. ಅಮೃತ ಕೊಟ್ಟರು ನಾನು ಎಬ್ಬಿಸ್ಬೇಡ ಅಂದವಳೆ. ನೋಡಿ ಗೈಸ್, ಇಂಥ ಭಾಗ್ಯ ಯಾರಿಗಾದರೂ ಸಿಗುತ್ತಾ? ನಮ್ಮನ್ನೆಲ್ಲ ಕೂರಿಸ್ಬಿಟ್ಟು ನಮ್ಮ ಅಣ್ಣ ಮತ್ತು ನಮ್ಮ ದೊಡ್ಡಪ್ಪ ಊಟಕ್ಕೆ ಬಡಿಸ್ತಾ ಇದ್ದಾರೆ. ಒಂದೇ ಅನ್ಪಿಸೋಣ. ನಮ್ಮ ಮನೇಲಿ ನಾವೇ ಫಸ್ಟ್ ಎಂಟ್ರು ಗೈಸ್. ಮಧ್ಯಾಹ್ನ ಊಟಕ್ಕೆ ಅಂತ ಮಾಡಿದ್ದು, ಬಟ್ ನಮ್ಮ ಮನೆಗೆಲ್ಲ ಸಂಜೆ ನೈಟು ಬರ್ತಾರೆ. ಸೊ ಹಂಗೆ ಬಿಸಿ ಬಿಸಿ ಮಾಡಿ ಹಂಗೆ ನಾವೇ ಫಸ್ಟ್ ತಿಂದುಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ಮಲ್ಕೊಂಡಿದ್ದೀನಿ ಗೈಸ್. ಎಷ್ಟು ಮಲ್ಕೊಂಡಿದ್ದೀನಿ ಅವತ್ತು ಅಂದರೆ, ಓ ಗಾಡ್, ಬರೀ ಮಲ್ಕೊಂಡೇ ಇದ್ದೀನಿ ನಾನು. ತಿನ್ನೋ ಮಲ್ಗು ಅಷ್ಟೇ. ಮಾಡೋಕ್ಕೆ ಏನು ಕೆಲಸನೂ ಇರೋಲ್ಲ. ಎಲ್ಲ ನಮ್ಮ ದೊಡ್ಡಮ್ಮ, ನಮ್ಮ ಅತ್ತಿಗೆ, ನಮ್ಮ ಅಣ್ಣ, ದೊಡ್ಡಪ್ಪ ಎಲ್ಲ ಅವರೇ ಮಾಡ್ಬಿಟ್ಟಿರ್ತಾರೆ. ಸೊ ಏನೂ ಇರೋಲ್ಲ. ಇನ್ನೇನು ಮಾಡೋದು? ತಿನ್ನೋದು, ಮಲ್ಗೋದು. ಇಲ್ಲಿ ಸಂಜೆ ಹಾಲು ಕರೀತಾರೆ ಗೈಸ್. ನನಗೂ ಹಾಲು ಕರಿಯೋಕ್ಕೆ ಬರುತ್ತೆ, ಕುಡಿ ಕರಿತೀನಿ ಅಂದೆ, ಬಟ್ ಹಸು ಒದ್ಯುತ್ತಂತೆ. ಸೊ ಅದಕ್ಕೆ ನಮ್ಮ ದೊಡ್ಡಪ್ಪ ನಮ್ಮ ಅಣ್ಣನೇ ಕರೀತಾ ಇದ್ದಾರೆ. ಸೊ ಗೈಸ್, ಇವಾಗ ಈವ್ನಿಂಗು ಗಾವ್ ಸಿಗಿತಾರೆ ಟೆಂಪಲ್ ಹತ್ರ. ಸೊ ಅದು ನೋಡೋಕ್ಕೆ ಇವಾಗ ಎಲ್ಲರೂ ರೆಡಿ ಆಗಿಬಿಟ್ಟು ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಫಸ್ಟ್ ಸ್ವಾಮ ಕುಣಿತಾರೆ. ಸ್ವಾಮ ಕುಣಿದು ಆದಮೇಲೆ ಗಾವ್ ಸಿಗಿತಾರೆ. ಸೊ ನೀವು ಅಬ್ಸರ್ವ್ ಮಾಡಿ ನೋಡಿ, ಜನರು ಮಧ್ಯೆ ಗಾವ್ ಸಿಗಿತಾರೆ. ಸೊ ನಮ್ಮ ಕಡೆ ಇದೇ ಥರ ಗಾವ್ ಸಿಗಿಯೋದು ಅಂದ್ರೇ ಇದು. ನಾವು ಟೆಂಪಲ್ ಹತ್ರ ಸ್ಲಿಪ್ಪರ್ಸ್ ಹಾಕೊಂಡು ಹೋಗಲ್ಲ. ಕಾಲು ನೋಡಿ ಗೈಸ್ ಹೆಂಗಾಗೈತೆ, ಫುಲ್ಲು ಓಡಾಡಿ. ಗಾವ್ ನೀವು ಸಿಗಿದ್ರ, ಗಾವ್ ಅವ್ರು ಸಿಗಿದ್ರ? ತಿರ್ಗಣ ಈ ಕಡೆಗೆ ಅಣ್ಣ ಫುಲ್ ತಿರ್ಗಣ. ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೋಗ್ತಾ ಇರೋದು ನಮ್ಮ ಚಿಕ್ಕಪ್ಪ ಮನೆ ಹತ್ರ ಗೈಸ್. ಇಬ್ಬರು ಚಿಕ್ಕಪ್ಪ ಮನೆ ಇದೆ, ಪಕ್ಕನೇ ಇದೆ. ಅಲ್ಲೋಗಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು, ನಮ್ಮ ಅಜ್ಜಿನ ಮಾತಾಡಿಸ್ಕೊಂಡು ಊಟ ಮಾಡಿಬಿಟ್ಟು ಹೋಗೋದು. ತೆಗ್ದೆ ಈ ಹಬ್ಬ ಆದ್ಮೇಲೆ ನೇಲ್ ಪಾಲಿಶ್ ಹಾಕೊಂಡಿದ್ಯಾ ನೀನು, ಕಳ್ಳ ಬುಜ್ಜು? ಹಬ್ಬ ಆದ್ಮೇಲೆ ಹಾಕೊಂಡಿದ್ಯ ಮಗಳೇ? ತೋರ್ಸಪ್ಪ, ನೇಲ್ಸ್ ತೋರ್ಸು ಮನೆ. ವಾವ್, ಸೂಪರ್ ಚಿನ್ನಮ್ಮ. ಇಲ್ಲಿ ನಮ್ಮ ಅಣ್ಣ ಮತ್ತು ಅತ್ತಿಗೆ ಬಂದಿದ್ದರು ನೈಟು. ಅವ್ರ ಜೊತೆ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡ್ವಿ ಅಷ್ಟೇ ಗೈಸ್. ಸೊ ಗೈಸ್, ದಟ್ಸ್ ಇಟ್ ಫಾರ್ ದ ಡೇ 2. ವ್ಲಾಗ್ ಸ್ವಲ್ಪ ಕಮ್ಮಿ ಟೈಮಿಂಗ್ಸ್ ಇದೆ, ಸೊ ಅದಕ್ಕೆ ಡೇ 3ನೂ ಇದರಲ್ಲೇ ಅಟ್ಯಾಚ್ ಮಾಡಿರ್ತೀನಿ. ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ ಗೈಸ್. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮೂರ ಹಬ್ಬದು ಡೇ 3. ನಾನು ನೀನು ಮ್ಯಾಚಿಂಗ್ ಇದು ನಮ್ಮ ಮನೇಲಿ ಸಾಕಿರೋ 2 ಗೋಟ್ ಗೈಸ್. ಎಷ್ಟು ಚೆನ್ನಾಗಿದೆ ಅಲ್ವಾ? ಒಂದು ವೈಟ್ ಗೋಟ್, ಒಂದು ಬ್ಲ್ಯಾಕ್ ಗೋಟ್. ನಮ್ಮ ಸಿಹಿ ಇದನ್ನೆಲ್ಲ ನೋಡ್ಕೊಂಡು ಖುಷಿ ಪಡ್ತಾ ಇದ್ಲು. ಇವಾಗ ಪಾಪ ಮಿಸ್ ಮಾಡ್ಕೋತಾಳೆ. ಫ್ಲೈ ಕಿಸ್ ಕೊಡು ಮನೆ. ಗೈಸ್, ಏನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನೋಡಿ ಗೈಸ್. ಒಬ್ಸೆಸ್ಡ್ ವಿತ್ ಮೈ ಸೆಲ್ಫ್. ಪ್ಲೀಸ್ ಇಗ್ನೋರ್ ದ ಬ್ಯಾಕ್ಗ್ರೌಂಡ್ ಗೈಸ್. ಅದು ಕೊಟ್ಟಿಗೆಯಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ, ಸೊ ಅದಕ್ಕೋಸ್ಕರ ಹಂಗಿದೆ.
ಎಷ್ಟು ಚೆನ್ನಾಗಿದ್ದೀನಲ್ವಾ ಗೈಸ್. ಹಾಯ್ ಮಮ್ಮ. ಮಮ್ಮ ಚಿನ್ನಿ ಸಿಹಿದು ಡ್ರೆಸ್ ಎತ್ಕೋ. ದೇವ್ರು ಬಂದಿದ್ರೆ ಬಡ್ದಿರೋರು ಮಡ್ಲಕ್ಕೆ. ಸೊ ಗೈಸ್ ಇಲ್ಲಿ ಮಡ್ಲಕ್ಕಿ ಕೊಡೋಕ್ಕೆ ನಮ್ಮಮ್ಮ ಮತ್ತು ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ದೊಡ್ಡಮ್ಮ ಮತ್ತು ದ್ವಾರನಾಳಮ್ಮ 2 ದೇವ್ರಿಗೆ. ಇಲ್ಲೇ ಒಂದು ಟೆಂಪಲ್ ಇದೆ ಗೈಸ್, ಅಲ್ಲಿ 2 ದೇವ್ರನ್ನ ಕರ್ಕೊಂಡು ಬಂದು ಕೂರಿಸ್ತಾರೆ. ಅಲ್ಲಿ ನಾವೇ ಹೋಗಿ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕು. ಇವತ್ತು 8 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ, 8-8:30 ಮಡ್ಲಕ್ಕಿ ಕೊಡೋಕ್ಕೆ ಅಂತ ಹೇಳಿ ಅಷ್ಟು ಬೇಗ ಎದ್ದು ರೆಡಿಯಾಗಿ ಕೂತಿದ್ವಿ ಗೈಸ್. ಬಟ್ ಊರಲ್ಲಿ ಯಾವುದೋ ಸೂತ್ಕ ಬಂತು ಅಂದ್ಬಿಟ್ಟು ಅವ್ರು ಸೂತ್ಕ ಕಳ್ಕೊಳ್ಳೋವರೆಗೂ ತುಂಬಾ ಲೇಟ್ ಆಯಿತು. 11 ಗಂಟೆ ಆಯಿತು ಗೈಸ್ ದೇವ್ರು ಬಂದು ನಾವು ಹೋಗಿ ಮಡ್ಲಕ್ಕಿ ಕೊಡಿಸಲ್ಲ 11 ಗಂಟೆ. ಯಾವ್ದಾರ ನಾನೇನೋ ಹಂಗೂ ಹೋಗ್ಬೋದು ಅನ್ಕೊಂಡಿದ್ದಿಲ್ಲ. ದೊಡಮ್ಮ ದೊಡಮ್ಮ ಬನ್ನಿ ಇಲ್ಲಿ. ಅದಕ್ಕೆ ಏನೋ ಕೇಳ್ತಾ ಏನು ಬೇಡ, ಅದೇನು ಬೇಡಿ, ಸುಮ್ಮನೆ ಮಡ್ಲಕ್ಕಿ ಕೊಡಿ ಪೂಜೆ ಮಾಡಿಸ್ಕೊಂಡ್ ಬಂದ್ರಿ, ಕೈ ಮುಗಿರಿ ಅಷ್ಟೇ. ಸರಿ ದೊಡಮ್ಮ. ರಶ್ ಇರಲ್ವಾ? ನಾವು ಬಂದ ತಕ್ಷಣ ಎಲ್ಲ ಮುತ್ಕೊಬಿಡ್ತಾರೆ. ಇನ್ನ ಅಲ್ಲೆಲ್ಲೋ ಕೇಳಿಸ್ತಾ ಇತ್ತಲ್ಲಮ್ಮ ಸೌಂಡು. ಇಲ್ಲಿ ಆಂಜನೇಯ ದೇವಸ್ಥಾನ ಹೋಗ್ಬೇಕು. ಯಾರು ಬಂದಿಲ್ಲ ಇನ್ನ, ನೀವೇ ಫಸ್ಟ್ ಬಂದಿರ. ನಾವು ಫಸ್ಟ್ ಬಂದಿರ. ಅಜ್ಜಿ ಅವಾಗಿಂದ ಕೂತೈತೆ. ಅಮ್ಮ ದೇವಸ್ಥಾನ ಓಪನ್ ಮಾಡಲ್ವಾ? ಮತ್ತೆ ಇಲ್ಲೇ ಈಚೆ ಕೂರಿಸ್ತಾರ? ಅಮ್ಮ ಇಲ್ಲೇ ಈಚೆ ಕೂರಿಸ್ತಾರ? ಬಂತು ಬನ್ರಿ ಈ ಕಡೆಗೆ. ಚರ್ಪು ಅಣ್ಣ, ಚರ್ಪು ಪ್ರಸಾದ. ಪ್ರಸಾದ ಅವ್ರ ಚರ್ಪ್ ತಗೊಳ್ಳಿ ಅಂತಾನೆ ಅಂದಿದ್ದು ನಮ್ಗೆ. ನಿಮ್ಮಿಂದ ಜಾಸ್ತಿ ಏನೇ ಹಂಗೆ ಕೂತಿದ್ಯಾ? ಎಲ್ಲರೂ ಕೊಟ್ಟಿದ್ರೆ ನಾನೇ ಜಾಸ್ತಿ ತಿಂದಿರೋದು. ಸೊ ನಮ್ಮೂರಲ್ಲಿ ಹಬ್ಬ ಎಲ್ಲ ಮುಗಿತು ಗೈಸ್. ಇವತ್ತಿಗೆ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಅಷ್ಟೇ. ನೆಕ್ಸ್ಟ್ ಇವಾಗ ಹೊರಡಬೇಕು ನಮ್ಮೂರಿಗೆ. ಅರ್ಶಿನ ಕುಂಕುಮ ತೊಗೊತಾ ಇದ್ದಾರೆ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲರೂ. ದೊಡಮ್ಮ ಇಲ್ಲಿ ನೋಡಿಲ್ಲಿ, ಇಲ್ಲಿ ನೋಡಿ ದೊಡಮ್ಮ. ಬಾಯ್. ದೊಡ್ಡಮ್ಮಂಗೊಂದು ಕೊಟ್ಬಿಡವ. ದೊಡ್ಡಮ್ಮಂಗೊಂದು ಸೌಂಡ್ ಬರ. ಇದೆಲ್ಲ ಮುತ್ತು ಅಪ್ಪು ಕೊಡಿ. ಅಪ್ಪು ಬತ್ತಿಯಾ? ಕೊಡ್ತಾಳೆ ಇಸ್ಕಳೆ. ಮೊಮ್ಮಗಳು ಕೂಡ ದುಡ್ಡು ಬೇಡ ಅಂತ ಹೇಳಿ ದಡ್ಡಿ. ದೊಡ್ಡಪ್ಪಂಗೆ ಬಾಯ್ ಬಾಯ್ ಬಾಯ್. ದೊಡ್ಡಪ್ಪಂಗೆ ಮಾಡ್ತಾಳೆ. ಸೊ ಗೈಸ್ ನಾವು ನೆಕ್ಸ್ಟ್ ಬಂದಿದ್ದು ನಮ್ಮೂರ ಹಬ್ಬ ಮುಗಿಸ್ಕೊಂಡು ಹಂಗೆ ಆನ್ ದ ವೇ ಬರ್ತಾ ನಮ್ಮ ಅತ್ತಿಗೆ ಊರೂ ಸಿಗುತ್ತೆ. ಆ್ಯಕ್ಚುಲಿ ಸೇಮ್ ಡೇ ಅಲ್ಲೂ ಹಬ್ಬ ಇತ್ತು. ಸೊ ಹಂಗೆ ನಮ್ಮ ಅತ್ತಿಗೆ ಊರಿಗೆ ಹೋಗಿ ಅಲ್ಲೂ ಊಟ ಮಾಡಿಕೊಂಡು ಅಲ್ಲೂ ಹಬ್ಬ ಮುಗಿಸ್ಕೊಂಡು ಬಂದಿದ್ದೀವಿ. ಟೋಟಲಿ ಎಷ್ಟು ಗೈಸ್, ಫಸ್ಟು ನಮ್ಮ ಅತ್ತೆ ಊರು, ಆಮೇಲೆ ನಮ್ಮೂರು, ಇವಾಗ ಅತ್ತಿಗೆ ಅವರು, 3 ಊರಿಗೆ ಹೋಗಿ ಹಬ್ಬ ಮುಗಿಸ್ಕೊಂಡು ಬಂದಿದ್ದೀವಿ. ಸಿಹಿ ಓಯ್. ಹಚ್ಬಿಟ್ಟ ಸಿಹಿ ಅಷ್ಟಕ್ಕೇನೆ. ಕಣ್ಣಲ್ಲೆಲ್ಲ ನೀರು ನೋಡಿ. ಬೇಕು ಅಮ್ಮಂಗೆ.
ಕಬ್ನಾಲ್ ಸ್ಟಾಪ್. ಹಿಂಗೆ ಒಂದೊಂದು ಕಡೆ ಕಬ್ನಾಲು, ಒಂದು ಕಡೆ ಕಾಫಿ ಟೀ ಅಂದ್ಕೊಂಡಿದ್ರೆ ಹೋಯ್ತೀವಿ 10 ಗಂಟೆಗೆ ಮನೆ. ಸೊ ಗೈಸ್ ಹಂಗೆ ಆನ್ ದ ವೇ ಹೋಗ್ಬೇಕಾದ್ರೆ ಕಬ್ನಲ್ಲಿ ಜ್ಯೂಸ್ ಕಾಣಿಸ್ತು, ನಮ್ಮ ಅಣ್ಣ ಕುಡಿಯೋಣ ಅಂತ ಅಂದರು. ಸೊ ಅದಕ್ಕೆ ಇವಾಗ ಇಲ್ಲಿ ನಿಲ್ಲಿಸ್ಬಿಟ್ಟು ಜ್ಯೂಸ್ ಕುಡ್ಕೊಂಡು ಹೊರಡೋದೇನೆ. 3 ಊರು ಹಬ್ಬ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ ಗೈಸ್. ಹಂಗೆ ಆನ್ ದ ವೇ ಹೋಗ್ತಾ ನಮ್ಮ ಅಣ್ಣನೂ ಬಿಟ್ಬಿಟ್ಟು ನಮ್ಮ ಅಕ್ಕನೂ ಸಿಹಿನೂ ಅವ್ರ ಮನೆಗೆ ಬಿಟ್ಟು ಅಲ್ಲಿಂದ ನಾನು ನಮ್ಮಮ್ಮ ನಮ್ಮ ಮನೆಗೆ ಹೋದ್ವಿ. ಕಾರ್ ಕಲ್ತಿದ್ದಕ್ಕೂ 3 ದಿನ ಚೆನ್ನಾಗಿ ಸುತ್ತಾಡಿದ್ದಕ್ಕೂ ತುಂಬಾ ಚೆನ್ನಾಗಿತ್ತು ಗೈಸ್. ನಾನಂತೂ ಕಾರ್ ಡ್ರೈವಿಂಗ್ ಸಖತ್ತಾಗಿ ಎಂಜಾಯ್ ಮಾಡಿದ್ದೀನಿ. ಇಷ್ಟ ಆಗಿತ್ತು ನಮ್ಮೂರ ಹಬ್ಬದ ವ್ಲಾಗ್. ಸೊ ಇಫ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ದಿಸ್ ಇಸ್ ಹೇಮಲತಾ ಗೌಡ ಸೈನಿಂಗ್ ಆಫ್.